ಭಾರತದ ಸಂವಿಧಾನದ ಜಾರಿಗೆ ಬಂದ ದಿನ ಯಾವಾಗ? ಆಪ್ಷನ್ ಎ 15 ಆಗಸ್ಟ್ 1947, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 26 ನವೆಂಬರ್ 1949, ಆಪ್ಷನ್ ಬಿ 7 ಆಗಸ್ಟ್ 1948. ಆಪ್ಷನ್ ಬಿ 26 ಜನವರಿ 1950. ಭಾರತದ ಸಂವಿಧಾನವು 1950ರ ಜನವರಿ 26ರಂದು ಜಾರಿಗೆ ಬಂದಿತು. ಈ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಈ ದಿನದಿಂದ ಭಾರತವು ಸಂಪೂರ್ಣ ಸ್ವತಂತ್ರ ಗಣರಾಜ್ಯವಾಯಿತು. ಡಾ. ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಈ ಸಂವಿಧಾನವನ್ನು 1949ರ ನವೆಂಬರ್ 26ರಂದೇ ಅಂಗೀಕರಿಸಲಾಗಿತ್ತು. ಆದರೆ 1930ರ ಪೂರ್ಣ ಸ್ವರಾಜ್ಯ ಚಳವಳಿಯ ಸ್ಮರಣೆಗಾಗಿ ಜನವರಿ 26ರಂದೇ ಇದನ್ನು ಜಾರಿಗೊಳಿಸಲಾಯಿತು. ಭಾರತದ ರಾಷ್ಟ್ರೀಯ ನಾಣ್ಯ ಯಾವುದು? ಆಪ್ಷನ್ ಎ ರೂಪಾಯಿ. ಭಾರತದ ರಾಷ್ಟ್ರೀಯ ನಾಣ್ಯ ಕರೆನ್ಸಿ ಭಾರತೀಯ ರೂಪಾಯಿ ಐಎನ್ಆರ್ ಆಗಿದೆ. ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ನಿಯಂತ್ರಿಸುತ್ತದೆ. ಭಾರತೀಯ ರೂಪಾಯಿಯ ಅಧಿಕೃತ ಲಾಂಛನವು ಭಾರತೀಯ ರೂಪಾಯಿ ಆಗಿದ್ದು, ಇದು ದೇವನಾಗರಿ ಲಿಪಿಯ ರ ಮತ್ತು ರೋಮನ್ ಲಿಪಿಯ ಆರ್ ಅಕ್ಷರಗಳ ಸಂಯೋಜನೆಯಾಗಿದೆ. ಹಳೆಯ ಕಾಲದಲ್ಲಿ ಭಾರತದಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತರಲಾಗಿತ್ತು. ಅದನ್ನೇ ರೂಪ್ಯಕಂ ಎಂದು ಕರೆಯಲಾಗುತ್ತಿತ್ತು. ಇಂದಿನ ಆಧುನಿಕ ದಿನಗಳಲ್ಲಿ ರೂಪಾಯಿಯು ನೋಟುಗಳು ಮತ್ತು ವಿವಿಧ ಮುಖಬೆಲೆಯ ನಾಣ್ಯಗಳ ರೂಪದಲ್ಲಿ ದೇಶದ ಆರ್ಥಿಕತೆಯ ಮುಖ್ಯ ಆಧಾರವಾಗಿದೆ. ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೆರಿಕ. ಆಪ್ಷನ್ ಸಿ ರಷ್ಯಾ. ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ ಐಕೆಸಿ. ಇದು ಸುಮಾರು 1.7 ಕೋಟಿ ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದ್ದು, ಭೂಮಿಯ ಒಟ್ಟು ಭೂಭಾಗದ 11% ಹೆಚ್ಚಿನ ಪ್ರದೇಶವನ್ನು ಆವರಿಸಿದೆ. ರಷ್ಯಾದ ವಿಸ್ತಾರವು ಎಷ್ಟು ದೊಡ್ಡದಾಗಿದೆ ಎಂದರೆ ಇದು ಯುರೋಪ್ ಮತ್ತು ಏಷ್ಯಾ 2 ಖಂಡಗಳಲ್ಲಿ ಹರಡಿಕೊಂಡಿದೆ. ರಷ್ಯಾ ಎಷ್ಟು ವಿಶಾಲವಾಗಿದೆ ಎಂದರೆ ಇದರಲ್ಲಿ ಒಟ್ಟು 11 ವಿಭಿನ್ನ ಕಾಲ ವಲಯಗಳಿವೆ, ಟೈಮ್ ಝೋನ್ಸ್. ಇದರ ನಂತರದ ಸ್ಥಾನಗಳಲ್ಲಿ ಕೆನಡಾ, ಚೀನಾ ಮತ್ತು ಅಮೆರಿಕ ದೇಶಗಳು ಬರುತ್ತವೆ. ವಿಸ್ತೀರ್ಣದಲ್ಲಿ ಭಾರತವು ವಿಶ್ವದಲ್ಲೇ 7ನೇ ಅತಿ ದೊಡ್ಡ ದೇಶವಾಗಿದೆ. ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ನೇಪಾಳ್, ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ, ಆಪ್ಷನ್ ಡಿ ಮಾಲ್ಡೀವ್ಸ್. ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ. ವಿಶ್ವದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಇದು ಕೇವಲ 0.49 ಚದರ ಕಿಲೋಮೀಟರ್, ಸುಮಾರು 121 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು, ಇಟಲಿಯ ರೋಮ್ ನಗರದ ಒಳಗಡೆ ಇದೆ. ಇದು ಕಥೋಲಿಕ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದು, ಪೋಪ್ ಇದರ ಮುಖ್ಯಸ್ಥರಾಗಿದ್ದಾರೆ. ಇಲ್ಲಿನ ಜನಸಂಖ್ಯೆ ಸುಮಾರು 800 ಮಾತ್ರ. ತನ್ನದೇ ಆದ ಧ್ವಜ, ನಾಣ್ಯ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಇದು ಹೊಂದಿದೆ. ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೆರಿಕ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ರಷ್ಯಾ. ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ. ಇದು ಸುಮಾರು 17.1 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಭೂಮಿಯ ಒಟ್ಟು ವಾಸಯೋಗ್ಯ ಭೂಭಾಗದ 8ನೇ ಒಂದು ಭಾಗವನ್ನು ಆಕ್ರಮಿಸಿದೆ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಒಟ್ಟು 11 ವಿಭಿನ್ನ ಕಾಲ ವಲಯಗಳನ್ನು, ಟೈಮ್ ಝೋನ್ಸ್ ಹೊಂದಿದೆ. ರಷ್ಯಾದ ಪಶ್ಚಿಮ ಭಾಗವು ಯುರೋಪ್ನಲ್ಲಿದ್ದರೆ ಪೂರ್ವ ಭಾಗವು ಏಷ್ಯಾದಲ್ಲಿದೆ. ತನ್ನ ಬೃಹತ್ ಗಾತ್ರದಿಂದಾಗಿ ಇದು ಚೀನಾ, ಮಂಗೋಲಿಯಾ ಮತ್ತು ಉತ್ತರ ಕೊರಿಯಾ ಸೇರಿದಂತೆ ಒಟ್ಟು 14 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಭಾರತದ ಕರೆನ್ಸಿಯ ಚಿಹ್ನೆ ಯಾವುದು? ಆಪ್ಷನ್ ಸಿ ರೂಪಾಯಿ. ಭಾರತದ ಅಧಿಕೃತ ಕರೆನ್ಸಿ ರೂಪಾಯಿ. ಇದರ ಚಿಹ್ನೆ ಭಾರತೀಯ ರೂಪಾಯಿ. ಈ ಚಿಹ್ನೆಯನ್ನು ಭಾರತ ಸರ್ಕಾರವು 2010ರಲ್ಲಿ ಅಧಿಕೃತವಾಗಿ ಅಳವಡಿಸಿಕೊಂಡಿತು. ಇದನ್ನು ಉದಯಕುಮಾರ್ ಧರ್ಮಲಿಂಗಂ ಎಂಬುವವರು ವಿನ್ಯಾಸಗೊಳಿಸಿದ್ದಾರೆ. ಈ ವಿನ್ಯಾಸವು ದೇವನಾಗರಿ ಲಿಪಿಯ ರ, ಆರ್ಎ ಮತ್ತು ರೋಮನ್ ಲಿಪಿಯ ಆರ್ ಅಕ್ಷರಗಳ ಮಿಶ್ರಣವಾಗಿದೆ. ಇದರ ಮೇಲ್ಭಾಗದಲ್ಲಿರುವ 2 ಸಮಾನಾಂತರ ರೇಖೆಗಳು ಭಾರತದ ರಾಷ್ಟ್ರಧ್ವಜ ಮತ್ತು ಆರ್ಥಿಕ ಸಮಾನತೆಯನ್ನು ಬಿಂಬಿಸುತ್ತವೆ. ಭಾರತದ ರಾಷ್ಟ್ರೀಯ ಜಲಚರ ಯಾವುದು? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ತಿಮಿಂಗಳ, ಆಪ್ಷನ್ ಡಿ ಆಮೆ. ಆಪ್ಷನ್ ಬಿ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್, ಗ್ಯಾಂಜಸ್ ರಿವರ್ ಡಾಲ್ಫಿನ್. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ವಾಸಿಸುವ ಈ ಅಪರೂಪದ ಡಾಲ್ಫಿನ್ ಅನ್ನು ಶುದ್ಧ ನೀರಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಜೀವಿಗಳಿಗೆ ಕಣ್ಣುಗಳಿದ್ದರೂ ನೋಡುವ ಶಕ್ತಿ ಇರುವುದಿಲ್ಲ. ಇವು ನೀರಿನಲ್ಲಿ ಅಲ್ಟ್ರಾಸಾನಿಕ್ ತರಂಗಗಳನ್ನು, ಶಬ್ದದ ಅಲೆಗಳು ಹೊರಡಿಸುವ ಮೂಲಕ ತಮ್ಮ ಬೇಟೆಯನ್ನು ಹುಡುಕುತ್ತವೆ ಮತ್ತು ಚಲಿಸುತ್ತವೆ. ಇದರ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಇದನ್ನು ರಾಷ್ಟ್ರೀಯ ಜಲಚರ ಎಂದು ಘೋಷಿಸಿದೆ. ತಾಜ್ ಮಹಲ್ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಶಹಜಾನ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಔರಂಗಜೇಬ್.
ಆಪ್ಷನ್ ಬಿ ಶಹಜಾನ್. ತಾಜ್ ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ನೆಚ್ಚಿನ ಪತ್ನಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ನಿರ್ಮಿಸಿದನು. ಇದನ್ನು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ ನಿರ್ಮಿಸಲಾಗಿದೆ. ಇದರ ನಿರ್ಮಾಣ ಕಾರ್ಯವು ಸುಮಾರು 1631ರಲ್ಲಿ ಪ್ರಾರಂಭವಾಗಿ 1648ರ ಸುಮಾರಿಗೆ ಪೂರ್ಣಗೊಂಡಿತು. ಈ ಭವ್ಯವಾದ ಬಿಳಿ ಅರಮನೆಯು ಪ್ರೀತಿಯ ಸಂಕೇತವಾಗಿದ್ದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ.